ಹೇ ಗಾಯ್ಸ್, ಗುಡ್ ಮಾರ್ನಿಂಗ್. ತುಂಬ ಚಳಿ ಇದೆ ಇಲ್ಲಿ. ಸೊ ಇವತ್ತು ಒಂದು ವ್ಲಾಗ್ ಮಾಡೋಣ ಅಂದ್ಕೊಂಡಿದ್ದೀನಿ. ಆ್ಯಂಡ್ ವ್ಲಾಗ್ ಮಧ್ಯದಲ್ಲಿ ನಾನು ನಮ್ಮ ಅತ್ತೆ ಮಗಳ ಮೇಲೆ ಒಂದು ಪ್ರ್ಯಾಂಕ್ ಮಾಡ್ತಾ ಇದ್ದೀನಿ, ಮೊಟ್ಟೆ ಹೊಡೆಯೋ ಪ್ರ್ಯಾಂಕ್. ಬಟ್ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅಂತ ನೋಡೋಣ. ನನಗೂ ಗೊತ್ತಿಲ್ಲ ಹೇಗಿರುತ್ತೆ ಅಂತ. ಎಷ್ಟು ಚಳಿ ಇದೆ ಅಂದರೆ ನಾನು ನಿಮಗೆ ತೋರಿಸ್ತೀನಿ ಹೇಗಿದೆ ಅಂತ. ಇದು ನೋಡಿ, ನಮ್ಮ ಮನೆ ಕಿಟಕಿ ಎಷ್ಟು ಚಳಿ ಇದೆ. ಇದು ನನ್ನ ರೂಮ್ ಕಿಟಕಿ. ಓಕೆ, ತುಂಬ ಚಳಿ ಇದೆ. ಅಬ್ಬಬ್ಬಬ್ಬ, ಬೆಳಗ್ಗೆ ಫೇಸ್ ವಾಶ್ ಮಾಡಿಕೊಂಡೆ, ಒಂಥರ ಫ್ರೀಸಿಂಗ್ ಥರ ಇತ್ತು. ಮುಖ ಎಲ್ಲ ಮರಗಟ್ಟಿರೋ ಥರ ಆಗೋಗಿತ್ತು, ಅಷ್ಟು ಚಳಿ ಇದೆ. ಸೊ ಸ್ವಲ್ಪ ತುಟಿ ಹೊಡಿಬಾರ್ದು ಅಂತ ಒಂದು ಲೈಟಾಗಿ ಲಿಪ್ ಬಾಮ್ ಹಚ್ಕೋತೀನಿ. ಆ್ಯಂಡ್ ಕೆಳಗಡೆ ಹೋಗಿ ಬ್ರೇಕ್ಫಾಸ್ಟಿಗೆ ರೆಡಿ ಮಾಡ್ತೀನಿ. ಇದು ಆ್ಯಕ್ಚುಲಿ ಲಿಪ್ಸ್ಟಿಕ್ ಅಲ್ಲ, ಲೈಟ್ಲಿ ಟಿಂಟೆಡ್ ಲಿಪ್ ಬಾಮ್, ಸ್ವಿಸ್ ಬ್ಯೂಟಿದು. ಫುಲ್ ಹೈಡ್ರೇಟ್ ಆಗಿರುತ್ತೆ. ಆ್ಯಂಡ್ ನನಗೆ ಟಿಂಟೆಡ್ ಲಿಪ್ ಬಾಮ್ಸ್ ಇಷ್ಟ ಆಗುತ್ತೆ. ಒಂಥರ ಲೈಟಾಗಿ ಲಿಪ್ಸ್ಟಿಕ್ ಹಚ್ಚಿರೋ ಥರ ಇರುತ್ತೆ. ಹೈಡ್ರೇಟ್ ಕೂಡ ನೋಡಿ, ಅಲ್ಲ, ಹೈಡ್ರೇಟ್ ಕೂಡ ಆಗುತ್ತೆ. ಓಕೆ, ಈಗ ನಾನು ಹೋಗ್ಬಿಟ್ಟು ಬ್ರೇಕ್ಫಾಸ್ಟಿಗೆ ರೆಡಿ ಮಾಡ್ತೀನಿ. ಚಳಿ. ಓಕೆ ಫ್ರೆಂಡ್ಸ್, ಹೋಗೋಣ. ನೈಗೆ ಸೊ ಇಲ್ಲಿ ಹಾಲು ಬಿಸಿಗೆ ಇಟ್ಟಿದ್ದೀವಿ, ಹಾಲು ಕಾಯ್ತಾ ಇರಲಿ. ಗುಡ್ ಮಾರ್ನಿಂಗ್ ದಿ. ಹಾಯ್, ಗುಡ್ ಮಾರ್ನಿಂಗ್. ಸೊ ಇವತ್ತು ಬ್ರೇಕ್ಫಾಸ್ಟಿಗೆ ನಾವು ದೋಸೆ ಮಾಡ್ತಾ ಇದ್ದೀವಿ. ದೋಸೆಗೆ ನೆನ್ನೆನೆ ನಾನೆಲ್ಲ ಹಿಟ್ಟು ನೆನೆ ಇಟ್ಟಿದ್ದೆ, ತಗೊಂಡ್ಬರ್ತೀನಿ. ಸೊ ದೋಸೆ ರೆಡಿ ಮಾಡಬೇಕೀಗ. ಹೀಗಿದೆ. ಸೊ ನಾನು ಆ್ಯಕ್ಚುಲಿ ಹಿಟ್ಟು ಜಾಸ್ತಿನೇ ಮಾಡಿಡ್ತೀನಿ, ಯಾಕಂದರೆ ಒಂದು 2-3 ದಿವಸಕ್ಕೆ ನಮಗೆ ಆಗುತ್ತೆ ಅಂತ, ಅಂದರೆ 2-3 ಸಲ ಮಾಡ್ಕೊಳ್ಳೋದಕ್ಕೆ. ಸೊ ಇದನ್ನೀಗ ರೆಡಿ ಮಾಡ್ತೀನಿ. ಆಮೇಲೆ ಹೊರಗಡೆ ನಾನು ಮೆಂತ್ಯ ಸೊಪ್ಪು ಹಾಕಿದ್ದೆ, ಗಿಡ. ಸೊ ಅದು ಯಾವ ರೀತಿ ಇದೆ ಅಂತ ಅದನ್ನು ಸ್ವಲ್ಪ ನೋಡ್ತೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ರೆಡಿ ಮಾಡಿ ಹೋಗ್ತೀನಿ. ಆಗಿದೆ ಕುಚ್ ಕಾಣ. ಓಕೆ, आई एम डूइंग ब्लॉग. ये ना संभाल के लेना है. ठीक है, इस तरह कर दीजिए. इससे मुझे डर लगता है. एक्चुअली दूसरा वो नहीं है. या वो मेथी जाकर देखेंगे. ನಾನು ಹೊರಗಡೆ ಮೆಂತ್ಯ ಸೊಪ್ಪು ನೆನೆ ಹಾಕಿದ್ದೆ. ಸೊ ಅದನ್ನು ಇವತ್ತು ಯಾವ ರೀತಿ ಬಂದಿದೆ ಅಂತ ನೋಡಿ, ಅದನ್ನು ಚೆನ್ನಾಗಿದ್ದರೆ ಅದನ್ನ ಪ್ಲಕ್ ಮಾಡಿ ಮಧ್ಯಾಹ್ನ ಅದರದ್ದೇ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ, ದಾಲ್ ಅಂತ. ಸೊ ಹೋಗಿ ನೋಡೋಣ. ಲೆಟ್ಸ್ ಗೋ. ಇವತ್ತು ಹೋಟೆಲ್ ಸ್ಟೈಲ್ ಚಟ್ನಿ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಇಲ್ಲಿ ಈಗಾಗಲೇ ಕಾಯಿ, ಸ್ವಲ್ಪ ಕಡಲೆ ಹಾಕಿದ್ದೀವಿ. ಹೋಟೆಲ್ನಲ್ಲಿ ಮೆಣಸಿನ್ಕಾಯಿ ಹುರಿಯೋದಿಲ್ಲ, ಆ್ಯಕ್ಚುಲಿ ನಾವು ಮನೇಲಿ ಹುರಿತೀವಿ. ಸೊ ಇವತ್ತು ಮೆಣಸಿನ್ಕಾಯಿ ಫ್ರೈ ಮಾಡ್ದೇ ಹಾಗೆ ಹಾಕ್ತಾಯಿದ್ದೀನಿ. ನಮ್ಮ ಮನೇಲಿ ನಾವು ಜಾಸ್ತಿ ಖಾರ ತಿನ್ನೋಲ್ಲ, ಸೊ ಮೆಣಸಿನ್ಕಾಯಿ ಜಸ್ಟ್ 2 ಹಾಕ್ತಿದ್ದೀನಿ. ಸ್ವಲ್ಪ ಹುಣಸೆ ಹಣ್ಣು, ಸೊ 1-2 ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಆ್ಯಂಡ್ ಸ್ವಲ್ಪ ಸಾಲ್ಟ್, ಆಮೇಲೆ ನಾನು ನೋಡಿ ಹಾಕೋತೀನಿ ಸಾಲ್ಟ್. ಸೊ ಇದಕ್ಕೆ ಸ್ವಲ್ಪ ನೀರು ಹಾಕಿ, ಫಸ್ಟ್ ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತೀನಿ. ಆಮೇಲೆ ಇನ್ನು ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತೀನಿ. ಒಗ್ಗರಣೆ ಹಾಕ್ತಾ ಇದ್ದೀನಿ, ಜಸ್ಟ್ 1 ಸ್ಪೂನ್ ಇಷ್ಟಷ್ಟೇ. ಆ್ಯಕ್ಚುಲಿ ಮನೇಲಿ ಕೊಕೊನಟ್ ಆಯಿಲ್ ಯೂಸ್ ಮಾಡೋದು. ಆಯಿಲ್ ಕೂಡ ಹೇಗೆ ಗಟ್ಟಿಯಾಗಿ ಕಟ್ಕೊಂಡ್ಬಿಟ್ಟಿದೆ ಗೊತ್ತಾ, ಅಷ್ಟೊಂದು ಚಳಿ ಇದೆ ಈ ಸಲ, ತುಂಬಾ ಚಳಿ ಇದೆ. ಆ್ಯಕ್ಚುಲಿ ನಮ್ಮ ಸೈಡ್ ತುಂಬ ಚಳಿ ಇದೆ. ಸೊ ಒಗ್ಗರಣೆ ಹಾಕ್ತಿದ್ದೀನಿ ಚಟ್ನಿಗೆ. ಆ್ಯಂಡ್ ಈ ರೀತಿ ಒಣಮೆಣಸಿನ್ಕಾಯಿ ಸಿಕ್ತು. ಸೊ ನನಗೆ ಈ ಥರದ್ದು ತುಂಬ ಇಷ್ಟ ಆಗುತ್ತೆ. ಸೊ ಹೀಗೆ ತೊಗೊಂಡು ಇಟ್ಕೊಂಡಿದ್ದೀನಿ ಇದನ್ನು.
ನಮ್ಮನೇಲಿ ಅಷ್ಟೊಂದು ಖಾರ ತಿನ್ನೋದಿಲ್ಲ ಯಾರೂ, ಬಟ್ ನಾನು ತುಂಬ ಖಾರ ತಿಂತೀನಿ. ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ಮೆಣಸಿನ್ಕಾಯಿ ಹೀಗೆ ಹಾಕೋತೀನಿ, ತಿನ್ನುವಾಗ ಇದನ್ನು ಕಿವುಚ್ಕೊಂಡು ತಿನ್ನೋದು. ಸೊ ಯಾರೆಲ್ಲ ಹೀಗೆ ಮಾಡ್ತೀರಾ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಚಟ್ನಿ ರೆಡಿ ಮಾಡಿ ಇಟ್ಟಿದ್ದೀನಿ, ದೋಸೆ ಆಮೇಲೆ ಹಾಕ್ತೀನಿ. ಇವಾಗ ಸ್ವಲ್ಪ ನಾನು ಮೆಂತ್ಯ ಸೊಪ್ಪು ಹಾಕಿದ್ದೆ, ಮೆಂತ್ಯ ಕಾಳನ್ನು ಹಾಕಿ. ಸೊ ಅದು ಯಾವ ರೀತಿ ಬಂದಿದೆ ಅಂತ ನೋಡೋಣ. ಆಯಂಗೆ ವಿಲ್ ಯು ಕಮ್ ಯಾ ಶುಡ್ ಐ? ಓಕೆ ಟೀಕೆ, ಓಕೆ ನಾನು ಹೋಗಿ ಮಾಡ್ತೀನಿ. ನಮ್ಮ ಅತ್ತೆ ಮಗಳು ಸ್ವಲ್ಪ ಬರಲ್ಲಂತೆ, ಸೊ ಇಲ್ಲೇ ಅಲ್ವಾ ಮನೆ ಹತ್ರನೇ. ಸ್ವಲ್ಪ ಬಿಸಿಲು ಬಿದ್ದಿದೆ, ತೋರಿಸ್ತೀನಿ ನಾನು. ಹಾಂ, ಇಲ್ಲಿ ನೋಡಿ ಮೆಂತ್ಯ ಸೊಪ್ಪು ತುಂಬ ಚೆನ್ನಾಗಿ ಬಂದಿದೆ ಅಲ್ಲ. ಸೊ ಇದನ್ನೆಲ್ಲ ಇವಾಗ ಕಟ್ ಮಾಡಿಕೊಂಡು ದಾಲ್ ಮಾಡ್ತೀನಿ. ಪಕ್ಕದ ಲೀಜಿ ಇದ್ದೀನಿ. ಮೆಂತ್ಯ ಸೊಪ್ಪನ್ನ ಕಟ್ ಮಾಡಿಕೊಂಡು ಆ ಕಡೆ ಸೈಡಿಗೆ ಇಟ್ಟಿದ್ದೀನಿ. ಆಮೇಲೆ ಅದನ್ನು ಸ್ವಲ್ಪ ರೂಟ್ಸ್ ಎಲ್ಲ ತೆಗೆದ್ಬಿಟ್ಟು ತೊಳೆದ್ಬಿಟ್ಟು ರೆಡಿ ಮಾಡಬೇಕು ಮಧ್ಯಾಹ್ನಕ್ಕೆ ದಾಲ್ ಮಾಡೋದಕ್ಕೆ. ಸೊ ಇಲ್ಲಿ ಈಗ ಬ್ರೇಕ್ಫಾಸ್ಟ್ ಎಲ್ಲರಿಗೂ ನಾನು ದೋಸೆ ಹಾಕ್ಕೊಡ್ತಾ ಇದ್ದೀನಿ. ಸೊ ನನಗೆ ದೋಸೆ ತುಂಬ ಇಷ್ಟ. ಯಾರಿಗೆಲ್ಲ ದೋಸೆ ಇಷ್ಟ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಅದರಲ್ಲೂ ನನಗೆ ಪೇಪರ್ ದೋಸೆ ಇರುತ್ತಲ್ಲ, ಉದ್ದವಾಗಿರುತ್ತಲ್ಲ ತೆಳ್ಳಗೆ, ಅದು ತುಂಬ ಇಷ್ಟ ನನಗೆ. ಆ್ಯಂಡ್ ದೋಸೆಗೆ ನಾನು ಈ ರೀತಿ ಕಡಲೆ ಚಟ್ನಿ ಪುಡಿ ಇರುತ್ತಲ್ಲ ಅದು ಹಾಕ್ಕೋತೀನಿ. ಆ್ಯಂಡ್ ಬೆಣ್ಣೆ ಕೂಡ ಹಾಕ್ಕೋತೀನಿ, ತುಂಬ ಇಷ್ಟ ನನಗೆ. ನಮ್ಮ ಮಮ್ಮಿಗೂ ದಾವಣಗೆರೆ ಬೆಣ್ಣೆ ದೋಸೆ ಅಂದರೆ ತುಂಬ ಇಷ್ಟ. ಆ್ಯಂಡ್ ನಮ್ಮ ಅಕ್ಕಂಗೂ ಕೂಡ, ಅವರಿಗೆ ಈ ರೀತಿ ರೋಸ್ಟ್ ಮಾಡಿ ಕೊಟ್ಟು ತುಂಬ ಇಷ್ಟಪಟ್ಟು ತಿಂತಾಳೆ. ಬಟ್ ಅವ್ರನ್ನೆಲ್ಲ ಈಗ ಮಿಸ್ ಮಾಡ್ತಾ ಇದ್ದೀನಿ ನಾನು. ಸೊ ನೋಡಿ ಇಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಲ್ವಾ, ತುಂಬ ಚೆನ್ನಾಗಿತ್ತು ದೋಸೆ. ಸೊ ಎಲ್ರಿಗೂ ಈ ರೀತಿ ಹಾಕ್ಕೊಟ್ಟೆ. ನೆಕ್ಸ್ಟ್ ಇನ್ನೊಂದು ಕೂಡ ಹಾಕ್ತಾ ಇದ್ದೀನಿ. ಆ್ಯಕ್ಚುಲಿ 2 ಟೈಪ್ ಹಾಕಿದೆ, ಒಂದು ಈ ರೀತಿ ಪೇಪರ್ ಥರ. ಆ್ಯಂಡ್ ನಮ್ಮ ಮಾವ ಇದ್ದಾರಲ್ಲ, ಸೊ ಅವ್ರಿಗೆ ಸ್ವಲ್ಪ ಮೆತ್ತಗಿರೋ ದೋಸೆ ಇಷ್ಟ. ಸೊ ಅದಕ್ಕೋಸ್ಕರ ಅವರಿಗೆ ನಾನು ಈ ರೀತಿ ಜಸ್ಟ್ ಈ ರೀತಿ ಸೆಟ್ ದೋಸೆ ಥರನೂ ಅಲ್ಲ, ಹೀಗೆ ಸ್ವಲ್ಪ ಸಾಫ್ಟಾಗಿರುತ್ತೆ. ಸೊ ಈ ಥರದ ದೋಸೆ ನಾನು ಹಾಕ್ಕೊಡ್ತೀನಿ. ಇನ್ನು ಉಳಿದವರಿಗೆ ಸ್ವಲ್ಪ ಕ್ರಿಸ್ಪಿ ಆಗಿರುವಂಥ ದೋಸೆ ಮಾಡಿಕೊಡ್ತೀನಿ. ಸೊ ಇದೆಲ್ಲ ಆಗಿದ್ದಾದಮೇಲೆ ನಾನು ಕೂಡ ತಿಂದೆ. ನೆಕ್ಸ್ಟ್ ಆಮೇಲೆ ಕ್ಲಿಪ್ಪಿಂಗ್ ಸ್ವಲ್ಪ ನಾನು ಅದು ಮಾಡ್ಕೊಳ್ಳಿಲ್ಲ, ಸೊ ಇಲ್ಲಿಂದ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ದಾಲಿಗೆ ಈ ರೀತಿ ಬಾಣಲಿಗೆ ಎಣ್ಣೆ, ಆಮೇಲೆ ಒಗ್ಗರಣೆ, ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕಿಬಿಟ್ಟು ಸೊಪ್ಪು ಕೂಡ ಹಾಕಿದ್ದೀನಿ, ಮೆಂತ್ಯ ಸೊಪ್ಪು. ಆಮೇಲೆ ಬೇಳೆ ಸಪ್ರೇಟಾಗಿ ಬೇಯಿಸ್ಕೊಂಡಿದ್ದೆ, ಅದನ್ನು ಕೂಡ ಈ ರೀತಿ ಮಸದ್ಬಿಟ್ಟು ಅದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಸಿಂಪಲ್ ಅಷ್ಟೇ, ಒಗ್ಗರಣೆ ಹಾಕೋದು, ಸ್ವಲ್ಪ ಅರಿಶಿನ ಹಾಕಿದ್ದೀನಿ ಅದಕ್ಕೆ. ಆ್ಯಂಡ್ ಮೆಂತ್ಯ ಸೊಪ್ಪು ಹಾಕಿ ಸ್ವಲ್ಪ ಫ್ರೈ ಮಾಡಿದೆ. ಆಮೇಲೆ ಬೇಳೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಜಾಸ್ತಿ ನಾನು ಈಸಿಯಾಗಿರೋ ಅಡುಗೆನೇ ಸೆಲೆಕ್ಟ್ ಮಾಡ್ತಿರ್ತೀನಿ. ಸೊ ಗೈಸ್, ಸೊ ಟಿಫನ್ ಮಾಡಿದ್ದಾಯಿತು, ಅಡುಗೆ ಕೂಡ ಆಯಿತು. ಸ್ವಲ್ಪ ಅನ್ನ ಒಂದು ನಾನು ನಮ್ಮ ಅತ್ತೆ ಮಗಳಿಗೆ ಮಾಡೋಕ್ಕೆ ಹೇಳ್ತೀನಿ. ಸೊ ಈಗ ಪ್ರ್ಯಾಂಕ್ ಟೈಮ್. ನಾನು ಸ್ನಾನನೂ ಆಯಿತು, ಪೂಜೆನೂ ಆಯಿತು, ರೂಮಲ್ಲಿ ಹೇಳ್ತಾ ಇದ್ದೀನಿ, ಪ್ರ್ಯಾಂಕ್ ಮಾಡ್ತಾ ಇದ್ದೀನಿ. ಸೊ ನ್ಯಾಚುರಲ್ ಆಗಿ ಕ್ಯಾಶುವಲ್ ಆಗಿ ಇದು ಮಾತಾಡ್ತಾ ವ್ಲಾಗ್ ಮಾಡ್ತಾ ಇದ್ದೀನಿ ಅಂತಲೇ ಮಾಡ್ತೀನಿ. ಆ್ಯಕ್ಚುಲಿ ಮೊಟ್ಟೆ ಹೊಡೆಯುವಂಥ ಪ್ರ್ಯಾಂಕ್ ಇದು. ಸೊ ಅವ್ರ ರಿಯಾಕ್ಷನ್ ಹೇಗಿರುತ್ತೆ, ನನ್ನ ಪ್ರಕಾರ ರಿಯಾಕ್ಷನ್ ಮೊದಲು ಶಾಕ್ ಆಗಿ ನಗಬಹುದು ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಅವ್ರು ಸ್ವಲ್ಪ ಜಾಸ್ತಿ ನಗ್ತಾನೆ ಇರ್ತಾರೆ, ಸ್ವಲ್ಪ ಸ್ವಲ್ಪ ಜಾಸ್ತಿ ಹಾ ಅಂತ ನಗ್ತಿರ್ತಾರೆ. ಸೊ ಮೇ ಬಿ ನಗಬಹುದು ಅಂತ ಅಂದ್ಕೊಂಡಿದ್ದೀನಿ. ಸೊ ಟ್ರೈ ಮಾಡೋಣ ಏನು ಮಾಡ್ತಾರೆ ಅಂತ. ಸೊ ಈಗ ಹೋಗಿ ನಾನು ಪ್ರ್ಯಾಂಕ್ ಮಾಡ್ತೀನಿ. ಓಕೆ, दिसंबर एंडिंग मीन्स हॉलीडेज एंजॉयमेंट ये शॉपिंग करो वो करो, ऑफर्स रहता है. मुझे भी न्यू ईयर मीन्स बहुत खुशी, न्यू ईयर केक खाओ, हाँ न्यू ईयर आएगा नया चीज. इवन शॉपिंग मीन्स
खरीदो या ना खरीदो, देखना है, हाँ देखना है, ये क्या है वो क्या है, टाइम पास करो, विंडो शॉपिंग करो, कम कम रेट में ही अगर अच्छा है तो वाह इतने रेट में इतना है। मैं भी कुछ कुछ कन्नड़ सीखती हूँ, मैं भी ಸ್ಲ್ಯಾಂಟ್ ಮೊಟ್ಟೆ ಹೊಡೆಯುವಾಗ ಸ್ವಲ್ಪ ಮೆಸ್ಸಿ ಆಗಬಾರ್ದು ಅಂತ ನಾನು ಸ್ವಲ್ಪ ಬೆಡ್ಶೀಟ್ ತಗೊಂಡು ಪ್ರಿಕಾಷನ್ ತಗೋತಾ ಇದ್ದೀನಿ. कौन कर रही है? क्यों ये लग रही है मुझे पता नहीं। सोचा थोड़ा ऑमलेट बना दूं. अरे आ गया, ओह माय गॉड, ओह माय फोरहेड इज स्ट्रांग ओनली। ये नहीं अच्छा है। वन मोर प्रैंक कर रही हूँ Prank. आपके ऊपर. आई एम टेकिंग लाइक मुझे पहले ही पता था, मैंने बोल दिया था कि मेरी ही विल लव. मैं जाके बता के आई. ऑमलेट बनाने का इंटेंशन नहीं था, प्रैंक था. पेन आया. ज्यादा पेन है उसी की। दोबारा तो ये डिफरेंट टाइप का प्रैंक किया. टू टाइम्स इतना पेन नहीं है। अच्छा ये भी कुछ वैरायटी का है क्या, कुछ पेन आ रहा है? नेक्स्ट प्रैंक प्रैंक सक्सेस. अरे अच्छा सा आया। अच्छा है, ठीक है. ಸೊ ಪ್ರ್ಯಾಂಕ್ ಏನಾಗುತ್ತೋ ಅಂತ ಅಂದ್ಕೊಂಡಿದ್ದೆ. ನಾನು ಹೇಳಿದ್ನಲ್ಲ ಸ್ವಲ್ಪ ತುಂಬ ಚೆನ್ನಾಗಿ ನಗ್ತಾರೆ ಅಂತ. ಸೊ ಆ್ಯಸ್ ಎಕ್ಸ್ಪೆಕ್ಟೆಡ್ ನಕ್ಕಿದ್ದಾರೆ. ಸೊ ಓಕೆ, ಪ್ರ್ಯಾಂಕ್ ಅಂತೂ ಸಕ್ಸಸ್ಫುಲ್ ಆಯಿತು. ಸೊ ಆಮೇಲೆ ನಾವು ಸ್ವಲ್ಪ ನಾಳೆಗೆ ಅಡುಗೆಗೆ ಸ್ವಲ್ಪ ತರಕಾರಿ ಹೆಚ್ಚಿ ಇಟ್ಕೋತೀವಿ, ಬೇಗ ಆಗುತ್ತೆ ಅಂತ. ಸೊ ಹೆಚ್ಚ್ತಾ ಇದ್ದಾರೆ. ಸೊ ಫ್ರೆಂಡ್ಸ್, ಪ್ರ್ಯಾಂಕ್ ಅಂತೂ ಸಕ್ಸಸ್ ಆಯಿತು. ಓಕೆ, ನೆಕ್ಸ್ಟ್ ಈವ್ನಿಂಗ್ ಐಬ್ರೋ Prank success. It's prank is like comedy. ಐಬ್ರೋಸ್ಗೆ ಹೋಗ್ಬೇಕು. ಐಬ್ರೋಸ್ ನೋಡಿ ಯಾವ ರೀತಿ ಬಂದಿದೆ ಅಂತ. ಇವ್ರನ್ನ ತುಂಬ ಜಾಸ್ತಿನೇ ಬೆಳೆದ್ಬಿಟ್ಟಿದೆ. ಸೊ ನ್ಯೂ ಇಯರ್ ಕೂಡ ಬರ್ತಾ ಇದೆ. ವಿ ಹ್ಯಾವ್ ಟು ಗೋ ಆ್ಯಂಡ್ ಡೂ ಅವರ್ ಐಬ್ರೋಸ್. ಸೊ ಸಾಯಂಕಾಲಕ್ಕೆ ಹೋಗ್ತೀವಿ ಊಟ ಗೀಟ ಮಾಡಿಕೊಂಡು. ಹೋಗುವಾಗ ವ್ಲಾಗ್ ಆದರೆ ನಾನು ಕಂಟಿನ್ಯೂ ಮಾಡ್ತೀನಿ. Have a beautiful day to all of you. ಸೊ ಇದಾದಮೇಲೆ ಐಬ್ರೋಗೆ ಹೋದ್ವಿ, ಐಬ್ರೋ ಮಾಡಿಸ್ಕೊಂಡ್ವಿ. ನಾನು ಸ್ವಲ್ಪ ರೀಲ್ಸ್ ಮಾಡೋದಿತ್ತು, ರೀಲ್ಸ್ ಮಾಡಿದೆ. ಇಷ್ಟ ಆಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ. ನಿಮಗೆ ಪ್ರ್ಯಾಂಕ್ ಇಷ್ಟ ಆಗಿದೆ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ನೆಕ್ಸ್ಟ್ ಯಾವ ಪ್ರ್ಯಾಂಕ್ ನಾನು ಮಾಡಬೇಕು ಅವ್ರ ಮೇಲೆ ಅಂತ ಕೂಡ ಕಾಮೆಂಟ್ ಮಾಡಿ ತಿಳಿಸಿ. ಓಕೆ, ಬಾಯ್.